1 ಮೆಗಾಹರ್ಟ್ಸ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ ಚೈತ್ರಾ ಕೆಆರ್. ನಮಸ್ಕಾರ ಮೇಡಮ್. ನಮಸ್ಕಾರಮ್ಮ. ಈಗ ಚರಣದ ಭಾಗವನ್ನ ಗಮನಿಸೋಣ. ಎಲ್ಲಿ ತನಕ ಬರ್ಕೊಂಡಿದ್ದೆ? ಲಘುವಿನ ಭಾಗ ಆಗಿದೆ. ಒಂದ್ಸಲ ಹೇಳ್ಬಿಡು. ಸ್ಥೂಲ ಸೂಕ್ಷ್ಮ ಕಾರಣ. ನೀನು ಸ್ವರದ ಜೊತೆಗೆ ಹೇಳ್ಬಿಡು. ಗಮ ಗಮ ಪ ಪ ಮ ಗ ಹಾಗಿಟ್ಕೋ. ಗಮ ಪ ಪ ಮ ಗ. ಸ್ಥೂಲ ಸೂಕ್ಷ್ಮ ರೇ ಪ ಮ ಗ ಗ ರೇ ಸ ರೇ ಪ ಮ ಗ ಗ ರೇ ಸ. ಕಾರಣಾತ್ಮ ಕಾರಣಾತ್ಮ. ಸಧನಿ ಸ ಲಿಂಗಂ ಸಧನಿ ಸ ಲಿಂಗಂ. ಸ ಸ ಸ ರೀ ರೇ ರೇ ಸ ಸ ಸ ರೀ ರೇ ರೇ. ಸುಖ ಪ್ರದಾಯಕ ಸುಖ ಪ್ರದಾಯಕ. ಗಮದ ಬಬ ಮಗ ಮಗ ಗರಿ ಸ. ಗಮದ ಪಪ ಮಗ ಮಗ ಗರಿ ಸ. ಸುಂದರ ಲಿಂಗಂ ಸುಂದರ ಲಿಂಗಂ. ಸ್ಥೂಲ ಸೂಕ್ಷ್ಮ ಗಮ ದಬ ಅಲ್ಲಿ ತಗೋಬಹುದು ನೋಡು. ಸ್ಥೂಲ ಸ್ಥೂಲ ಸೂಕ್ಷ್ಮ ಅಷ್ಟೇ. ಮೊದಲನೇ ಸರ್ತಿ ಸ್ಥೂಲ ಗಮ ಪ ತಗೊಂಡಿರ್ತೀಯ. ಗಮ ದಬ ಸ್ಥೂಲ ಹಾಡ್ಕೊಂಬ. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ. ಆ ಮೊದಲನೇ ಆವರ್ತ ನಿನಗೆ ಏನು ಸಂದೇಹ ಇಲ್ವಾ? ಒಂದ್ಸರ್ತಿ ಎರಡು ಸರ್ತಿ ಹಾಡ್ಬಿಡ್ತೀನಿ ಮೇಡಮ್. ಒಂದೇ ಹಾಡು 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 ಹಾಡು. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ. ಮಾಗಮ ಪಾಪ ಮಾಗಮ ಪಾಪ. ಮೂಲಭೂತ ಮೂಲಭೂತ. ಮದದ ಪಪ ಮದದ ಪಪ. ಇಲ್ಲಿ ಒಂದು ಸೂಕ್ಷ್ಮ ಹೇಳ್ಕೊಡ್ತೀನಿ. ಮಧ ಅಂದಾಗ ಉಸಿರು ಹೊರಗೆ ಬರುತ್ತೆ. ಅದಾನ ಒಳಗೆ ಹಿಡ್ಕೊ ಇಳ್ಕೊ. ಮದ ಒತ್ಕೊ. ಅವಾಗ ಉಸಿರಿಗೊಂದು ಗ್ರಿಪ್, ಒಂದು ಹಿಡಿತ ಸಿಗತ್ತೆ. ಮದದ ಮಗ ಮದದ ಮದದ ಪಪ. ನಿನಗೆ ಅದರ ವ್ಯತ್ಯಾಸ ಗೊತ್ತಾಗತ್ತೆ ಹಾಡಿದಾಗ. ಮಧ ಅಂದಾಗ ಎಲ್ಲ ಹೊರಗೆ ಉಸಿರು ಬೀಳ್ತಿರುತ್ತೆ. ಮದ ಒಳಗಡೆ ಎಳ್ಕೋತೀಯ, ಅವಾಗ ಆ ದಾ ಮೇಲೆ ಒಂದು ಒತ್ತು ಬೀಳುತ್ತೆ. ಹಾಡ್ಕೊಂಬ. ಮಾಗ ಮ ಪಾಪ ಮದದ ಪಪ ಮ. ಗಮ ಪ ಗಮ ಪ. ಮ ಪ್ರಾಕೃತ ಲಿಂಗಂ. ಮೂಲಭೂತ ಮೂಲಭೂತ ಪ್ರಾಕೃತ ಲಿಂಗಂ. ಸ್ವರ ಜೊತೆ ಒಂದ್ಸತಿ ಹಾಡಮ್ಮ ಹಾಡು. ಮಾಗ ಮ ಪಾಪ ಮೂಲಭೂತ ಮದದ ಪಪ ಮ. ಮ ಪ್ರಾಕೃತ ಗಮ ಪ ಲಿಂಗಂ. ಮ ಪ್ರಾಕೃತ ಲಿಂಗಂ. ಮ ಪ್ರಾಕೃತ ಲಿಂಗಂ. ಅರ್ಥ ಆಯ್ತಾ? ಪಧನಿ ಸಾನಿ ಧಾಪ ಅಂತಲೂ ಹಾಡೋದುಂಟು. ಧನಿ ಸಾನಿ ಧಾಪ ಎರಡು ಉಂಟು. ಧನಿ ಸಾನಿ ಧಾಪ. ಮುನಿ ಗಣಾಷ್ಟ ಮುನಿ ಗಣಾಷ್ಟ. ಧನಿ ಸರಿ ಸರಿ ದ
ಧನಿ ಸರಿ ಸನಿ ರ ಬಮ ನಾಗಾರ್ಚಿತ ನಾಗಾರ್ಚಿತ ಪಮಗರಿ ಸಾ ಲಿಂಗಂ ಪಮಗರೆ ಸ ಲಿಂಗಂ ಮುನಿಗ ಲಹರಿಸ ಮುನಿಗ ನಾಷ್ಟ ಸನಿರಪ ಮುನಿಗಣಾಷ್ಟ ನಾಗಾರ್ಚಿತ ಲಿಂಗಂ ನಾಗಾರ್ಚಿತ ಪಮಗರೆ ಸ ಲಿಂಗಂ ಮೂಲಭೂತಮ ಪ್ರಕೃತ ಲಿಂಗಂ ಮೂಲಭೂತಮ ಪ್ರಾಕೃತ ಲಿಂಗಂ ಮುನಿಗಣಾಷ್ಟನಾಗಾರ್ಚಿತ ಲಿಂಗಂ ಮುನಿಗಣಾಷ್ಟನಾಗಾರ್ಚಿತ ಲಿಂಗಂ ಮತ್ತೊಮ್ಮೆ ಏನಮ್ಮ ಅಲ್ಲಿ ಮುನಿ ಪದನಿ ಅಥವಾ ದನಿ ಪಧನಿ ಮುನಿಗ ಮುನಿಗ ಹಾಡ್ಬೇಕು. ದನೀಸ ಸ್ವಲ್ಪ ಸುಲಭವಾಗಿ ಹಾಡ್ಕೋಬಹುದು. ಮುನಿಗಣಾಷ್ಟನಾಗಾರ್ಚಿತ ಲಿಂಗಂ ಮುನಿಗಣಾಷ್ಟ ನಾಗಾರ್ಚಿತ ಲಿಂಗಂ. ಎರಡು ಒಂದ್ಸಲ ಇದು ಒಂದ್ಸಲ ಅದು ಹಾಕೋದು. ಲಿಂಗಂ ಲಿಂಗಂ ಮಗಗರಿ ಲಿಂಗಂ ಪಮಗರಿ ಸ. ಈಗ ಎರಡು ಆವರ್ತಗಳನ್ನ ಒಮ್ಮೆ ಹಾಡ್ತೀಯಾ? ಮೊದಲನೇದು ಸ್ಥೂಲ ಸೂಕ್ಷ್ಮ, ಎರಡನೇದು ಮೂಲಭೂತ. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ ಮೂಲಭೂತಮ ಮದದ ಪಪ ಮಗಮಪ ಮರದ ಪಪ ಮಗಮಪ ಪ್ರಾಕೃತಲಿಂಗಂ ಪ್ರಾಕೃತಲಿಂಗಂ ಅಂತ ಪ್ಲೈನ್ ಆಗಿ ಹಿಡಿಯಲ್ಲ, ಗಮಕದೊಡನೆ ಬರುತ್ತೆ. ಲಿಂಗಂ ಮುನಿಗಣಾಷ್ಟ ಮುನಿಗಣಾಷ್ಟ ನಾಗಾರ್ಚಿತ ಲಿಂಗಂ ಮುನಿಗಣಾಷ್ಟ ನಾಗಾರ್ಚಿತ ಲಿಂಗಂ. ಇನ್ನೊಂದ್ಸಲ ಹಾಡು ಎರಡನೇ ಸಂಖ್ಯೆನ. ಮೂಲಭೂತಮ ಪ್ರಾಕೃತ ಲಿಂಗಂ ಮುನಿಗಣಾಷ್ಟ ನಾಗಾರ್ಚಿತ ಲಿಂಗಂ. ಮಗಗರಿ ಹಾಡಿದ್ರೆ ತಪ್ಪಿಲ್ಲ. ಮೊದಲನೇ ಸಂಖ್ಯೆ ಪಮ ಮಗಗರಿ ಸ ಇದೆಯಲ್ಲ, ಅದರಿಂದ ಪಮಗರಿ ಸ ಇದು ಬೆಟರ್ ವರ್ಷನ್ ಅಷ್ಟೇ, ತಪ್ಪಂತೂ ಅಲ್ಲ ಅದು. ನಾಗಾರ್ಚಿತ ಲಿಂಗಂ. ಮೇಡಮ್, ಇದು ಚಿಟ್ಟೇಶ್ವರ ಒಂದು ಸತಿ ಹಾಡ್ಬೋದಾ? ಈ ಚಿಟ್ಟೇಶ್ವರನ ಕೃತಿಯೆಲ್ಲ ಕಲ್ತ್ಕೊಂಡ್ಮೇಲೆ ಬೇಕಾದ್ರೆ ನೋಡೋಣ, ಪರವಾಗಿಲ್ಲ. ಇವಾಗ ಮಧ್ಯಮ ಕಾಲದ ಸಾಹಿತ್ಯನ ಬರ್ಕೋ ಸ್ವರದೊಡನೆ. ಸರಿ. ಸಾಸ 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 ಹಾಗೆ. ಓಕೆ. ಸಾಸ ಸಾಸ ಸ ಸ ಸ ಸಾಸ ಸಧನಿ ಸ ಸದನಿ ಸ ಸಾಸ 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 ಸಧನಿ ಸ ಸಾಸ 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 ಸದನಿ ಸ. ನಾನು ಈ ಹಿಂದೆ ಹೇಳಿದ ಹಾಗೆ ಸಾಸ ಸಾಸ ದನಿ ಸ ಅಂದ್ರೆ ಅಲ್ಲಿ ಸಾಹಿತ್ಯ ಭಾಗ ಛೇದ ಆಗತ್ತೆ. ನೀಲಕಂಠ ಅಲ್ಲಿ ಏನು ತೊಂದರೆ ಇಲ್ಲ. ಗುರು ಗುಹಾಂತರಂಗಂ ಒಟ್ಟು ಬರ್ಬೇಕು, ಇಲ್ದರೆ ಸಾಸ ಸಾಸ ಗುರು ಗುಹಾಂತ ರಂಗಂ ಆಗತ್ತೆ. ಅಂತರಂಗಂ ಗುರುಗುಹನ ಅಂತರಂಗದಲ್ಲಿ ನೀಲಕಂಠ ಗುರು ಗುಹಾಂತರಂಗಂ
ಸಾಸ ಸಾಸ ನೀಲಕಂಠ ಸಸ ಸ ಸಾಸ ಧನಿ ಸ ಹೌದು. ಗುರು ಗುಹಾಂತರಂಗಂ ಸಾನಿ ಸರಿ ಸ ಸಾನಿ ಸರಿ ಸ ನಿತ್ಯ ಶುದ್ಧ. ನಿತ್ಯ ಶುದ್ಧ. ಕರ ಅಲ್ಲೇ ಇರಬೇಕು, ಶುದ್ಧ ಕರ. ಕರ ವಿದ್ರುತ ಆಗಲ್ಲ. ಹಾ ಹಾ ಸಾಹಿತ್ಯ ಹಾಡುವಾಗ ನಾವಲ್ಲಿ ಬಿಡಿಸ್ಕೊಳ್ಳೇಬೇಕು. ಸ್ವರ ಹಾಡುವಾಗ ಸಾನಿ ಸರಿ ಸ ಸಗರಿ ಸ ನಿ ವದ ನಿ ಸ ಅಂತ ಸ್ವರ ಹಾಡ್ತೀವಿ. ಹಾ ಹಾಡು. ಸಾನಿ ಸರಿ ಸ ಸಗರಿ ಸ ಸಗರಿ ಸ ನಿ ಪ ಧ ನಿ ಸ. ಪೂರ್ತಿಯಾಗಿ ಹಾಡು. ಹ್ಮ್. ಸಾನಿ ಸರಿ ಸ ಸಗರಿ ಸ ನಿ ಪದ ನಿ ಸ ಸಾನಿ ಸ ಸಾನಿ ಸ ನಿತ್ಯ ನಿತ್ಯ ರೀ ಸ ಸಗರಿ ಶುದ್ಧ ಕರ. ಸಾನಿ ರೀ ರೀ ಸ ಸಗರಿ ಸಗ ಶುದ್ಧ ಕರ. ಶುದ್ಧ ಕರ ಸಗ ಸಗರಿ ಕರ ಕರ. ಸಾನಿ ಪದ ನಿ ಸ ವಿದ್ರುತ ವಿಧೃತ ಸನಿ ಕುರಂಗಂ ಧನಿ ಸ ಪದ ನಿ ಸ ಕುರಂಗಂ ಅಂತ ಅಲ್ಲಿ ತಗೋಬೇಕದನ್ನ. ನಿತ್ಯ ಶುದ್ಧ ಕರ ವಿಧೃತ ಕುರಂಗಂ. ನಿತ್ಯ ಶುದ್ಧ ಕರ ವಿಧೃತ ಕುರಂಗಂ ಪದ ನಿ ಸ ಪದ ನಿ ಸ. ಪದ ನಿ ಸ ಪ ಒಂದ್ ಕಡೆ ದನಿಸ ಒಂದ್ ಕಡೆ ಆಗತ್ತೆ. ಕುರಂಗಂ ಪ ಕುರಂಗಂ ಕುರಂಗಂ ನೀಲಕಂಠ ಗುರು ಗುಹಾಂತರಂಗಂ. ನೀಲಕಂಠ ಗುರು ಗುಹಾಂತರಂಗಂ ನಿತ್ಯ ಶುದ್ಧ ಕರ ನಿತ್ಯ ಶುದ್ಧ ಕರ ವಿಧೃತ ಕುರಂಗಂ. ವಿಧೃತ ಕುರಂಗಂ ಸಾನಿ ಸರಿ ರೇ ಸನಿ ಸರಿ ರೇ ಕಾಲಹರಂ ಕಾಲಹರಂ ಸಾನಿ ಪದ ನಿ ಸ ಸನಿ ಪದ ನಿ ಸ ಸಾನಿ ಸರಿ ರೇ ಸನಿ ಸರಿ ರೇ ಸಗರಿ ಸಾನಿ ಪದ ನಿ ಸ ಸಗರಿ ಸನಿ ಪದ ನಿ ಸ ಕಾಲಹರಂ ಸನಿ ಸರಿ ರೇ ಕಾಲಹರಂ ಕಾಲಹರಂ ಸಗರಿ ಸಾನಿ ಪ ಶಿರೋ ವಿಧೃತ ಸಗರಿ ಸನಿ ಪ ಶಿರೋ ವಿಧೃತ ಗಂಗಂ ಧನಿ ಸ ಧನಿ ಸ ಗಂಗಂ ಸಾಸಭಾಮ ವದನಿ ಸಸಭಾಮ ವದನಿ ಕರುಣಾಪಾಂಗಂ ಕರುಣಾಪಾಂಗಂ ಸದಪಮಗರಿ ಸ ಸದಾಪಮಗರಿ ಸ ವಿಜಿತ ಅನಂಗಂ ವಿಜಿತ ಅನಂಗಂ ಕಾಲಹರಂ ಶಿರೋ ವಿಧೃತ ಗಂಗಂ ಕಾಲಹರಂ ಶಿರೋ ವಿಧೃತ ಗಂಗಂ ಕರುಣಾಪಾಂಗಂ ಕರುಣಾಪಾಂಗಂ ವಿಜಿತ ಅನಂಗಂ. ವಿಜಿತ ಅನಂಗಂ. ನಾನು ಈ ದೀಕ್ಷಿತರ ಬಗ್ಗೆ ಹೇಳುವಾಗ ಹೇಳಿದೆ, ಪುರಾಣ ಪ್ರಸಂಗಗಳು ಅವುಗಳನ್ನು ಅವರು ಕೃತಿಯಲ್ಲಿ ನಾವು ತುಂಬ ರಸವತ್ತಾಗಿ ತುಂಬ ಮನೋಜ್ಞವಾಗಿ ನೋಡ್ತೀವಿ ಅಂತ. ಈ ಒಂದು ಭಾಗದಲ್ಲಿ ಅವರು ಎಷ್ಟು ಒಂದು ಪ್ರಸಂಗಗಳನ್ನು ತಂದಿದ್ದಾರೆ ಅಂತ ನಾವು ಗಮನಿಸ್ಕೋಬಹುದು. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಅಂತ ಹೇಳಿದಾಗ ಆದಿ ಅಂತ್ಯವೆಲ್ಲದಕ್ಕೂ ನೀನೇ ಆಧಾರ ಅನ್ನೋದು ಬಂದ್ಬಿಡ್ತು. ಮುನಿಗಳಿಂದ ವಂದಿತನಾದವನು, ನಾಗಗಳಿಂದ ವಂದಿತನಾದವನು ಅಂತ ಆಯ್ತು. ಈ ನೀಲಕಂಠ ಅಂತ ಬಂದಾಗ ಆ ಪ್ರಸಂಗ ಜ್ಞಾಪಕ ಬರುತ್ತೆ. ಸಮುದ್ರ ಮಂಥನ, ಅದರಲ್ಲಿ ಇದು ವಿಷ ಬಂದಾಗ ಅವನು ಅದನ್ನ ಕುಡಿತಾನೆ, ಗಂಟ್ಲು ನೀಲಿ ಆಗುತ್ತೆ, ಅದಕ್ಕೆ ಅವನು ನೀಲಕಂಠ ಆದ. ಹಾಗೇನೆ ಮುಂದೆ ಹೋದ್ರೆ ಗುರುಗುಹಾಂತರಂಗಂ, ಇದು ಇಲ್ಲಿ ಮುದ್ರೆಯೂ ಆಯ್ತು, ದೀಕ್ಷಿತರ ಅಂಕಿತವೂ ಬಂತು. ಸುಬ್ರಹ್ಮಣ್ಯನ ಅಂತರಂಗನೂ ಶಿವ ಅನ್ನೋದನ್ನ ಸೂಕ್ಷ್ಮವಾಗಿ ಸೂಚಿಸುತ್ತೆ ಅದನ್ನ. ಆ ನಂತರ ನಿತ್ಯ ಶುದ್ಧ ಕರ ವಿಧೃತ ಕುರಂಗಂ ಅಂತ ಬಂತು. ಇಲ್ಲಿ ಕಾಲಕೂಟ ವಿಷಯವನ್ನು ಧರಿಸಿದ ಜಗದ್ರಕ್ಷಕನಾದ ಶಿವನ ರೂಪವನ್ನು ಹೇಳಿದ ಮೇಲೆ ಅವನು ಯಾವಾಗಲೂ ನಿತ್ಯ ಹರಿದ್ವರ್ಣ ತರ ನಿತ್ಯ ಶುದ್ಧಕರ ವಿಧೃತ ಕುರಂಗಂ. ಈ ಕುರಂಗ ಅನ್ನೋದು ಒಂದು ಜಿಂಕೆಗೆ ಬರುತ್ತೆ. ಅಂದ್ರೆ ನಟರಾಜನ ಒಂದು ಮೂರ್ತಿಯನ್ನ ನಾವು ಇದು ಮಾಡಿದಾಗ ನಟರಾಜ ಹೇಗೆ ಅಷ್ಟಮೂರ್ತಿಗಳಲ್ಲಿ ಬರ್ತಾನೆ, ಅದನ್ನ ಒಂದು ಭಾಗವನ್ನ ಅದು ನಮಗೆ ತಿಳಿಸ್ಕೊಡ್ತಾರೆ. ಇದನ್ನ ನಾವು ಮುಂದಿನ ತರಗತಿಯಲ್ಲಿ ನಾವು ಅದನ್ನ ಪೂರ್ಣವಾಗಿ ನೋಡೋಣ. ಆಯ್ತು ಮೇಡಮ್, ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ.
ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್. ಭಾಗವಹಿಸಿದ ವಿದ್ಯಾರ್ಥಿನಿ ಚೈತ್ರ ಕೆಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.